ಅಂದು ಚಂದನ ಕಾಲೇಜ್ಗೆ ಬಂದಾಗ ಅಲ್ಲಲ್ಲಿ ಹುಡುಗ ಹುಡುಗಿಯರು ನಿಂತು ಯಾವುದೋ ವಿಷಯದ ಬಗ್ಗೆ ಚರ್ಚಿಸ್ತಿದ್ದರು. ಗೆಳತಿಯರ ಬಳಿ ನಡೆದವಳು, ಏನು ವಿಷಯ, ಯಾಕೆ ಎಲ್ಲರೂ ಹೀಗೆ ಗುಂಪು ಗುಂಪಾಗಿ ನಿಂತಿದ್ದಾರೆ ಎಂದಿದ್ದಳು. ನಮ್ಮ ಕಾಲೇಜ್ಗೆ ಫೈನಲ್ ಇಯರ್ ಸ್ಟೂಡೆಂಟ್ ಟಿ.ಸಿ ತೆಗೆದುಕೊಂಡು ಬಂದಿದ್ದಾನೆ. ಅವನೊಬ್ಬ ಶುದ್ಧ ರೌಡಿಯಂತೆ. ಅವನು ಮೊದಲು ಓದುತ್ತಿದ್ದ ಕಾಲೇಜಿನಲ್ಲಿ ಒಂದು ಹುಡುಗಿಯನ್ನು ಕೆಟ್ಟ ರೀತಿ ರ್ಯಾಗಿಂಗ್ ಮಾಡಿದ್ನಂತೆ. ಪಾಪ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇವನ ತಂದೆ ಹಣದ ಪ್ರಭಾವ ಬಳಸಿ ಅದನ್ನು ಮುಚ್ಚಿ ಹಾಕಿದ್ದಾರೆ. ಅಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ನವರು ಇವನನ್ನು ಹೊರಹಾಕಿದ್ದರಿಂದ ಮತ್ತೆ ಇನ್ಫ್ಲುಯೆನ್ಸ್ ಬಳಸಿ ಈ ಕಾಲೇಜ್ಗೆ ಇವನ ತಂದೆ ಸೇರಿಸಿದ್ದಾರೆ. ಅದಕ್ಕೆ ಹುಡುಗಿಯರು ಹುಷಾರಾಗಿ ಇರಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದಿದ್ದಳು. ಚಂದನಳಿಗೆ ಮೊದಲು ಭಯವಾದರೂ ನಮ್ಮ ಪಾಡಿಗೆ ನಾವಿದ್ದರಾಯಿತು ಎಂದುಕೊಂಡು ಸುಮ್ಮನಾದಳು. ಆದರೆ ಅವಳ ಅದೃಷ್ಟವೋ ದುರಾದೃಷ್ಟವೋ ಏನೋ ಅನ್ವಿತ್ ಕಣ್ಣಿಗೆ ಬಿದ್ದಿದ್ದಳು. ಮೊದಲ ನೋಟದಲ್ಲಿ ಮುಗ್ಧತೆಗೆ ಚಂದಕ್ಕೆ ಕಳೆದು ಹೋದವನು ಆ ಕ್ಷಣವೇ ನಿರ್ಧರಿಸಿದ್ದ, ಮದುವೆಯಾದರೆ ಇವಳನ್ನೇ ಮದುವೆಯಾಗಬೇಕೆಂದು. ದಿನಗಳು ಸರಿದಿತ್ತು. ಆದರೆ ಅವನು ಚಂದಳನನ್ನು ರೇಗಿಸುವುದಾಗಲಿ ಚುಡಾಯಿಸುವುದಾಗಲಿ ಮಾಡುತ್ತಿರಲಿಲ್ಲ. ಎದುರು ಸಿಕ್ಕಾಗಲೆಲ್ಲ ಹಾಗೆಯೇ ನೋಡುತ್ತಾ ನಿಲ್ಲುತ್ತಿದ್ದ. ಬೇರೆಯವರ ನೋಟ ಅವಳ ಕಡೆ ಹೋಗುವ ಮೊದಲು ಇಡೀ ಕಾಲೇಜ್ಗೆ ಅವಳು ನನ್ನ ಹುಡುಗಿ ಎಂದು ಗೊತ್ತಾಗಬೇಕೆಂದು ನಿರ್ಧರಿಸಿದವನು ಅಂದು ಬರುತ್ತಿದ್ದವಳಿಗೆ ಅಡ್ಡಗಟ್ಟಿ ನೇರವಾಗಿ ತನ್ನ ಪ್ರೀತಿ ತಿಳಿಸಿದ. ಅಂದಿನಿಂದಲೇ ಚಂದನ ಮಂಕಾಗಿ ಹೋಗಿದ್ದಳು. ಕಾಲೇಜ್ನಲ್ಲಿ ಪ್ರತಿಕ್ಷಣ ಅವಳನ್ನೇ ಗಮನಿಸುತ್ತಿದ್ದ. ಅದು ಅವಳ ಅರಿವಿಗೂ ಬಂದಿತ್ತು. ಆದರೆ ಮನೆಯಲ್ಲಿ ವಿಷಯ ತಿಳಿದರೆ ಏನೋ ಅನ್ನುವ ಭಯ, ಗೊಂದಲ, ಹೇಳಲು ಆಗದೆ ಬಿಡಲು ಆಗದೆ ಒದ್ದಾಟ ಅವಳದು. ಈ ವಿಷಯ ಮನೆಯಲ್ಲಿ ಮೊದಲು ತಿಳಿದಿದ್ದೇ ನಂದನನ ಸ್ನೇಹಿತನ ತಮ್ಮ ಅನ್ವಿತ್. ಕ್ಲಾಸ್ಮೇಟ್ ಆಗಿದ್ದವನು ಅವನ ಗೆಳೆತನ ಮಾಡಿದ್ದನು. ಹಾಗೆ ಚಂದನಳನ್ನು ಅವನು ಮದುವೆಯಾಗುವುದಾಗಿ ನಿರ್ಧರಿಸಿ ತಿಳಿದು ಹಾಗೆ ಅವಳು ಒಪ್ಪದಿದ್ದರೆ ಕಿಡ್ನ್ಯಾಪ್ ಮಾಡಿಯಾದರೂ ತಾಳಿ ಕಟ್ಟುವುದಾಗಿ ಹೇಳಿದ್ದನು. ಇದು ಅವನಿಗೆ ಇಷ್ಟವೆನಿಸದೆ ಹೇಗಾದರೂ ಮಾಡು ಇದನ್ನು ತಪ್ಪಿಸಬೇಕೆನಿಸುತ್ತಲೇ ಎಲ್ಲ ವಿಷಯವನ್ನು ತನ್ನ ಅಣ್ಣನಿಗೆ ತಿಳಿಸಿ ನಂದನಿಗೆ ತಿಳಿಸುವಂತೆ ಹೇಳಿದ್ದನು. ಸಂಜೆ ಮನೆಗೆ ಬಂದ ನಂದನ್ ಚಂದನನನ್ನು ರೆಡಿಯಾಗು, ಹೊರಗೆ ಹೋಗೋಣ ಎಂದು ಹೇಳಿದನು. ಮನೆಯ ಒಂದಷ್ಟು ದೂರಕ್ಕೆ ಪುಟ್ಟ ಪಾರ್ಕ್. ಆ ಸಮಯದಲ್ಲಿ ಹೆಚ್ಚು ಜನಗಳ ಓಡಾಟ ಇರಲಿಲ್ಲ. ನೇರವಾಗಿ ಕೇಳಲು ಅವನಿಗೂ ಒಂದು ರೀತಿ, ಸೂಕ್ಷ್ಮವಾಗಿ ವಿಚಾರಿಸಿದಾಗ ಚಂದನ ಬಿಕ್ಕುತ್ತಾ ಒಂದಿಷ್ಟು ವಿವರಿಸಿದಳು. ನಂದನ್ಗೆ ಇನ್ನು ಏನು ಕೇಳುವ ಅವಶ್ಯಕತೆ ಇಲ್ಲ ಎನಿಸಿತು. ಅಂದು ರಾತ್ರಿಯೇ ತಂದೆಯೊಡನೆ ಈ ವಿಷಯವಾಗಿ ಮಾತನಾಡಿದಾಗ ಕೃಷ್ಣ ಅವರು ಕುಸಿದು ಕುಳಿತಿದ್ದರು. ನಂತರ ವಿಷಯ ತಿಳಿಯುತ್ತಲೇ ವಿಮಲಾ ಅವರು ಕೂಡ ಅಳುತ್ತಾ ಯಾವ ಕಾಲೇಜು ಬೇಡ ಏನು ಬೇಡ ಎನ್ನುತ್ತಾ ಕುಳಿತು ಬಿಟ್ಟರು. ಎಲ್ಲರೂ ಕುಳಿತು ಚರ್ಚಿಸಿದವರು ಒಂದು ವೇಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಇಲ್ಲ ಆ ಹುಡುಗನಿಗೆ ಬುದ್ಧಿ ಹೇಳಿ ಗಲಾಟೆ ಮಾಡಿದರು. ಇದೆಲ್ಲದರಿಂದ ಚಂದನನ ಮುಂದಿನ ಭವಿಷ್ಯಕ್ಕೆ ತೊಂದರೆ ಹಾಗೂ ಜನಗಳು ಒಂದಕ್ಕೆ ಎರಡಕ್ಕೆ ಮತ್ತಷ್ಟು ಸೇರಿಸಿ ಮಾತನಾಡಿಸಿಕೊಳ್ಳುತ್ತಾರೆ. ಅವಳನ್ನು ಬೇರೆ ಕಾಲೇಜಿಗೆ ಸೇರಿಸಿದರು, ಅಲ್ಲೂ ಕೂಡ ಹೋಗಿ ಅವನು ತೊಂದರೆ ಕೊಡುವುದಿಲ್ಲ ಎನ್ನುವ ಗ್ಯಾರಂಟಿ ಏನು? ಒಬ್ಬೊಬ್ಬರದ್ದು ಒಂದೊಂದು ವಾದ, ಅನಿಸಿಕೆ. ಅವಳನ್ನು ನೀನು ಕಾಲೇಜ್ಗೆ ಹೋಗಲೇಬೇಕಾ ಎಂದಾಗ ಇಂಟರ್ನಲ್ಸ್ ಇದೆ ಎಂದಿದ್ದಳು. ನಂದನ್ ನಾಳೆ ಹೋಗಿ ಬರಲಿ, ನಂತರ ಯೋಚಿಸೋಣ ಎಂದಿದ್ದ. ಅವರಿಗೂ ಕೂಡ ಮಗಳ ಓದು ಹಾಳಾಗುವುದು ಬೇಕಾಗಿರಲಿಲ್ಲ. ನಾಳೆ ಹೋಗಿ ಬಾ ಎಂದು ಒಪ್ಪಿಗೆ ಕೊಟ್ಟಿದ್ದರು. ನಂದನ್ ಕಾಲೇಜಿನ ಒಂದು ಗಡಿಯ ರಸ್ತೆಯಲ್ಲಿ ನಿಲ್ಲಿಸಿ ಹುಷಾರು ಎಂದು ಹೇಳಿ ಹೋಗಿದ್ದ. ಎರಡು ಮುಖ್ಯ ರಸ್ತೆಗಳು ಇದ್ದುದರಿಂದ ಒಂದು ರಸ್ತೆ ದಾಟಿ ಹೋಗಬೇಕಾಗಿತ್ತು. ನಡೆಯುತ್ತಲೇ ಈಗ ಎದುರಾಗುವವನ ಹೇಗೆ ಹೆದರಿಸುವುದು ಎನ್ನುವ ಆಲೋಚನೆ, ಹಾಗೆ ಮನೆಯಲ್ಲಿನ ಗಂಭೀರ ವಾತಾವರಣ. ನನ್ನಿಂದಲೇ ಇದಕ್ಕೆಲ್ಲ ನಾನೇ ಕಾರಣ ಎನಿಸಿ ಮಂಕು ಬಡಿದಂತೆನಿಸಿ ರಸ್ತೆ ದಾಟುತ್ತಿದ್ದವಳು ಒಂದು ಕ್ಷಣ ಹಾಗೆಯೇ ನಿಂತು ಬಿಟ್ಟಳು. ನಾನೇನು ಮಾಡಲಿ ಎನಿಸಿದಾಗ ಬಂದು ನಿಂತ ಕಾರಿನಲ್ಲಿದ್ದ ವ್ಯಕ್ತಿ ಇವಳನ್ನು ನೋಡುತ್ತಲೇ ಉರಿದು ಬಿದ್ದಿದ್ದ. ಇದಕ್ಕೆ ರಸ್ತೆ ಮಧ್ಯೆ ಅಳುತ್ತಾ ನಿಲ್ಲುವ ಕಾಯಿಲೆ ಇದೆಯಾ ಎಂದು ಬೈದುಕೊಂಡೇ ಬರುತ್ತಿದ್ದ. ಕಾರಿಗೆ ಕೈ ತೋರಿ ನಿಲ್ಲಿಸಿದವನು ಹಾರ್ನ್ ಮಾಡಿದ. ಬೆಚ್ಚಿ ಬಿದ್ದವಳು ಅತ್ತ ನೋಡಿದಳು. ಕಾರಿಂದ ಹಿಣುಕಿದ ಕೈ ರಸ್ತೆ ದಾಟಿ ಹೋಗುವಂತೆ ಸನ್ನೆಯಲ್ಲಿ ಹೇಳಿತು. ನಿಂತಿದ್ದ ಕಾರುಗಳತ್ತ ನೋಡಿ ಮುಜುಗರವೆನಿಸಿದಾಗ ರಸ್ತೆ ದಾಟಿದಳು. ಗೇಟಿನ ಬಳಿಯೇ ಎದುರಾಗಿದ್ದ ಅನ್ವಿತ್, ಬಾ ಸ್ವಲ್ಪ ಹೊತ್ತು ಕುಳಿತು ಮಾತಾಡೋಣ ಎಂದಿದ್ದ. ಕೇಳದವಳಂತೆ ಮುಂದೆ ನಡೆದಾಗ ಸರಿದವಳು ಹೋಗದಂತೆ ಕೈ ಅಡ್ಡಗಟ್ಟಿದ.
ನೋಡುತ್ತಿದ್ದಂತೆ ಕಂಗಳು ತುಂಬಿತು. ಕಣ್ಣೀರು ಒರೆಸಿಕೊಳ್ಳುತ್ತಾ ಕೈ ಅಡ್ಡ ತೆಗೆಯುತ್ತಿದ್ದಂತೆ ಸರಿದು ಹೋಗಿದ್ದಳು. ಕೈ ಹಿಡಿಯುವ ಆಲೋಚನೆ. ಕೈ ಚಾಚಿದ ಕೂದಲೆಲೆ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದಳು. ಮರುದಿನ ಮುಂಜಾನೆಯೇ ಮಗನನ್ನು ಗಾಬರಿಯಿಂದ ಎದ್ದೇಳಿಸಿದ ಕೃಷ್ಣ ಅವರು, ದುಡುಕ್ಬೇಡ ಎಂದು ಎಷ್ಟು ಸಲ ಹೇಳಿದ್ರು, ಎಂಥ ಕೆಲಸ ಮಾಡಿದ್ಯಾ? ನಿಧಾನಕ್ಕೆ ಯೋಚಿಸಿ, ಅವಳ ಕಾಲೇಜ್ ಬಿಡಿಸಿದ್ರೆ ಆಗ್ತಿತ್ತು. ಆ ಹುಡುಗನ ಕೈಕಾಲು ಮುರಿದು ಹಾಕಿ ಸಾಯುವ ಹಾಗೆ ಹೊಡೆದು ಬಂದಿದ್ಯಾ? ಹೋಗಲಿ, ನನಗೂ ಒಂದು ಮಾತು ಹೇಳಿಲ್ಲ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದರು. ನಂದನ್ ಅರ್ಥವಾಗದಂತೆ ನೋಡುತ್ತಾ ಕುಳಿತವನಿಗೆ, ಯಾಕೆ ಹೀಗೆ ಮಾಡಿದೆ ಎಂದವರು ಮತ್ತೊಮ್ಮೆ ವಿವರಿಸಿ ಹೇಳಿದಾಗ, ಇಲ್ಲ, ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೆ, ಇಂದು ಹೋಗಿ ಎದುರಿಸೋಣ ಎಂದು ಹೇಳಿದರು. ನಿನ್ನೆ ಎಲ್ಲ ನಾನು ಆಫೀಸ್ನಲ್ಲಿಯೇ ಇದ್ದೆ ಎಂದಾಗ ಕೃಷ್ಣ ಅವರಿಗೆ ಅಚ್ಚರಿಯಾಗಿತ್ತು. ಮನೆಯ ಮುಂದೆ ಕಾರು ನಿಂತ ಸದ್ದಿಗೆ ಆಗತಾನೆ ಎದ್ದಿದ್ದ ಚಂದನಳನ್ನು ಸೇರಿ ಎಲ್ಲರೂ ಹೊರಗೆ ಬಂದಿದ್ದರು. ಅನ್ವಿತ್ ತಂದೆ ಕೆರಳಿ ನಿಂತಿದ್ದರು. ಜೊತೆಗೊಂದು ಇಬ್ಬರು ಅವರ ಅನುಚಾರರು ದುರುಗಟ್ಟಿಕೊಂಡು ನೋಡಿದರು. ಅನ್ವಿತ್ ತಂದೆ, ಮೊದಲು ನನ್ನ ಮಗ ಹುಷಾರಾಗಿ ಬರಲಿ, ಆಮೇಲೆ ಯಾವತ್ತಿದ್ದರೂ ನಿಮ್ಮ ಮಗಳೇ ನಮ್ಮನೆ ಸೊಸೆ. ನಿಮ್ಮ ಮಗಳನ್ನು ಯಾರು ಬಂದು ಮದುವೆ ಮಾಡಿಕೊಂಡು ಹೋಗ್ತಾರೆ ನೋಡ್ತೇನೆ ಎಂದು ಒಂದಿಷ್ಟು ಕಿರಿಚಾಡಿದವರು ಚಂದನ ಕಡೆ ಒಮ್ಮೆ ನೋಡಿ ಕಾರ್ ಹತ್ತಿದರು. ಹೊರಟ ಕಾರುಗಳನ್ನು ನೋಡಿ ಎಲ್ಲರಿಗೂ ಒಳಗೆ ಹೋಗುವಂತೆ ಸನ್ನೆ ಮಾಡಿದ್ದರು. ಚಂದನ ಅಳುತ್ತಾ ಕುಳಿತಾಗ ನಂದನ್ ಸಹಿಸದಾಗಿದ್ದ. ವಿಮಲಾ ಅವರು, ಇನ್ನೂ ಇವಳು ಕಾಲೇಜ್ಗೆ ಹೋಗುವುದು ಬೇಡ ಎಂದು ಹೇಳುತ್ತಲೇ ಯಾರಿಗೋ ಹೆದರಿ ಅವಳ ವಿದ್ಯಾಭ್ಯಾಸ ನಿಲ್ಲಿಸಲು ಆಗುವುದಿಲ್ಲ ಎಂದಿದ್ದ. ಇನ್ನು ತಂದೆಯ ಕಣ್ಣಿನಲ್ಲಿದ್ದ ಅನುಮಾನ ನೋಡಿದವನು, ಅಣ್ಣ, ನಿಜವಾಗಿಯೂ ನಾನಂತೂ ಹೊಡೆದಿಲ್ಲ, ಯಾರ ಕೈಯಲ್ಲೂ ಹೊಡೆಸಿಲ್ಲ, ಯಾವ ಕಾರಣಕ್ಕೆ ಯಾರು ಬಂದು ಹೊಡೆದಿದ್ದಾರೆ ಅದು ಗೊತ್ತಿಲ್ಲ ಎಂದಿದ್ದ. ಕೃಷ್ಣ ಅವರು, ಮತ್ಯಾರಾದರೂ ಚಂದನಿಗಾಗಿ ಇವನಿಗೆ ಹೊಡೆದಿದ್ದಾರಾ ಎಂದಾಗ ಎಲ್ಲರ ಮನದಲ್ಲೂ ಅದೇ ಪ್ರಶ್ನೆ. ಹಾಗೆ ಮುಂದೇನು ಮಾಡುವುದೆಂದು. ಈಗಿನ ಕಾಲದಲ್ಲಿ ಮದುವೆಯಾಗುವ ಹುಡುಗರು ಹುಡುಗಿಯರ ಎಜುಕೇಷನ್ ಕೂಡ ಮುಖ್ಯ ಅಂತಾರೆ. ಬೇರೆ ಕಾಲೇಜ್ಗೆ ಸೇರಿಸಿದರೂ ಕೂಡ ಅವನ ಕಡೆಯವರು ಅಲ್ಲಿಗೂ ಬರಬಹುದು ಎನ್ನುತ್ತಲೇ ಮತ್ತೆ ಕಾರು ಬಂದು ನಿಂತ ಸದ್ದಿಗೆ ಎಲ್ಲರೂ ಮುಖ ನೋಡಿಕೊಂಡಿದ್ದರು. ನಂದನ್, ಈ ಬಾರಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎನ್ನುತ್ತಿದ್ದಂತೆ ರಾಜು ಅವರು ಒಳಬಂದಿದ್ದರು. ಒಳಬಂದ ರಾಜು ಅವರಿಗೆ ಎಲ್ಲರ ಮುಖಗಳು ನೋಡುತ್ತಿದ್ದಂತೆ ಏನೋ ನಡೆದಿದೆ ಎನಿಸಿತು. ತಾವು ಇಲ್ಲಿ ಜಮೀನು ನೋಡಲು ಬಂದಿದ್ದಾಗಿ ಹೇಳಿ ಯಾಕೆ ಎಲ್ಲರೂ ಒಂದು ರೀತಿ ಇದ್ದೀರಾ ಎಂದು ಕೇಳುತ್ತಲೇ ನಂದನ್ ಎಲ್ಲವನ್ನು ಕೂಲಂಕುಷವಾಗಿ ವಿವರಿಸಿದ. ಎಲ್ಲವನ್ನು ಕೇಳಿದವರು ಒಂದು ಸಲಹೆ ಕೊಟ್ಟರು. ಚಂದ್ರನನ್ನು ಚಿಕ್ಕಮಗಳೂರಿನ ಕಾಲೇಜ್ಗೆ ಸೇರಿಸಿ ತಮ್ಮ ಜೊತೆ ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವುದಾಗಿ ಹೇಳಿದರು. ಎಲ್ಲರಿಗೂ ಕತ್ತಲ ಹಾದಿಯಲ್ಲಿ ಬೆಳಕೊಂದು ಕಾಣಿಸಿದಂತೆ ಎಲ್ಲರಿಗೂ ಈಗ ಇರುವುದು ಇದೊಂದೇ ದಾರಿ ಎನಿಸಿತು. ಹಾಗಾಗಿ ಎಲ್ಲರೂ ಒಪ್ಪಲೇಬೇಕಾಯಿತು. ಚಂದನಕ್ಕೆ ತಂದೆ ತಾಯಿಯನ್ನು ಬಿಟ್ಟು ವರ್ಷಾನುಗಟ್ಟಲೆ ಹೇಗೆ ಇರುವುದು ಎನಿಸಿತು. ಆದರೆ ಬೇರೆ ದಾರಿ ಇಲ್ಲದ ಕಾರಣ ಸುಮ್ಮನಾದಳು. ಆ ಕ್ಷಣದಲ್ಲೂ ಅವಳ ಮನದಲ್ಲಿ ಆಗಲೇ ಗೌತಮ್ ಬಗ್ಗೆ ನವಿರಾದ ಹೆದರಿಕೆ ಮೂಡಿತ್ತು. ಚಂದನ್ ಕಾಲೇಜ್ ಬಗ್ಗೆ ತಿಳಿದುಕೊಂಡವನು ಅಂಥ ಕಾಲೇಜ್ನಲ್ಲಿ ಈಗ ನಡುವೆ ಸೀಟು ಸಿಕ್ಕುವುದೇ ಎಂದು ಕೇಳಿದಾಗ ರಾಜು ಅವರು ತಾವು ಸೀಟ್ ಕೊಡಿಸುವುದಾಗಿ ಹೇಳಿದರು. ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರಗಿ ಹೋಗಿ ಎಲ್ಲರ ಮನಸ್ಸಿಗೂ ಕೊಂಚ ನೆಮ್ಮದಿಯಾಗಿತ್ತು. ರಾಜುರವರು ಪ್ರಯತ್ನಿಸಿದಾಗ ಆ ಕಾಲೇಜ್ನಲ್ಲಿ ಸೀಟ್ ಸಿಗುವುದು ಕಷ್ಟವೆನಿಸಿತು. ಮಗಳ ಬಳಿ ಆ ವಿಷಯದ ಬಗ್ಗೆ ಮಾತನಾಡಿದಾಗ, ಡ್ಯಾಡಿ, ಗೌತಮ್ ವರ್ಮಾ ಒಂದು ಮಾತು ಅಲ್ಲಿನ ಟ್ರಸ್ಟ್ನವರೊಂದಿಗೆ ಮಾತನಾಡಿದರೆ ಖಂಡಿತ ಸೀಟು ಸಿಗುತ್ತದೆ ಎಂದಾಗ ಅವರಿಗೂ ಅದು ನಿಜ ಎನಿಸಿತು. ಚಂದನಗಾಗಿ ಗೌತಮ್ ಬಳಿ ಮಾತಾಡಬೇಕು ಎಂದುಕೊಂಡರು. ಆದರೆ ಅದು ಹೇಗೆ ಅನಿಸಿತು. ಕೆಲವೊಂದು ಪಾರ್ಟಿಗಳಲ್ಲಿ ಮುಖಪರಿಚಯ ಅಷ್ಟೇ ಎನಿಸಿದಾಗ ಮಹೇಂದ್ರರ ನೆನಪಾಗಿತ್ತು. ಹೇಗೋ ಆ ಕಾಲೇಜಿನ ಹಿಂಭಾಗದಲ್ಲಿ ಮತ್ತೊಂದು ಅದೇ ಸಂಸ್ಥೆಯ ಕಾಲೇಜ್ ಕಟ್ಟಡ ನಿರ್ಮಾಣವಾಗುತ್ತಿದೆ. ಅದರ ಕನ್ಸ್ಟ್ರಕ್ಷನ್ ಗೌತಮ್ ವರ್ಮನ ಸಂಸ್ಥೆಯದು. ಅವನೊಂದು ಮಾತು ಹೇಳಿದರೆ ಅವರು ತೆಗೆದುಹಾಕಲಾರರು. ಈ ವಿಷಯವಾಗಿ ಮಹೇಂದ್ರರ ಸಹಾಯ ಯಾಕೆ ತೆಗೆದುಕೊಳ್ಬಾರ್ದು? ತುಂಬ ಒಳ್ಳೆ ಮನುಷ್ಯ, ಅವರಿಗೂ ಚಂದನ ಅಂದರೆ ಇಷ್ಟವೇ ಎಂದು ಯೋಚಿಸಿದವರು ಸಂಜೆ ದೀಪಾಂಜಲಿಗೆ ಬಂದಿದ್ದರು.
ಅವರನ್ನು ನೋಡುತ್ತಿದ್ದಂತೆ ಮಹೇಂದ್ರರಿಗೆ ಸಂತೋಷವಾಗಿ ಒಳಗೆ ಸ್ವಾಗತಿಸಿದರು. ಇಂದು ಅಕ್ಕಪಕ್ಕದ ಮನೆಯವರು ಸಲುಗೆಯಿಂದ ಬಂದಿರಲಿಲ್ಲ. ಈ ರೀತಿಯ ಓಡಾಟ ಪರಿಚಯ ಮಹೇಂದ್ರ ಅವರಿಗೆ ಇಷ್ಟವೆನಿಸಿತು. ಒಂದೆರಡು ಕ್ಷಣ ಲೋಕರೂಢಿಯಾಗಿ ಮಾತನಾಡುತ್ತಾ ಚಂದನ ವಿಷಯಕ್ಕೆ ಬಂದವರು ನಡೆದುದನ್ನು ತಿಳಿಸಿ ಕಾಲೇಜ್ನ ಸೀಟ್ ಬಗ್ಗೆ ಅವರಲ್ಲಿ ವಿಷಯ ಪ್ರಸ್ತಾಪಿಸಿದರು. ನಡೆದ ವಿಷಯದ ಬಗ್ಗೆ ತಮ್ಮ ಬೇಸರ ವ್ಯಕ್ತಪಡಿಸಿ ಖಂಡಿತ ಸೀಟ್ ಕೊಡಿಸುವುದಾಗಿ ಅವರಿಗೆ ಭರವಸೆ ಇತ್ತಿದ್ದರು. ರಾಜುರವರು ಧನ್ಯವಾದ ತಿಳಿಸಿ ಹಿಂತಿರುಗಿದರು. ರಾತ್ರಿ ಊಟದ ಸಮಯದಲ್ಲಿ ಮಹೇಂದ್ರರವರು ಚಂದನ ಎನ್ನುವ ಹೆಸರೊಂದನ್ನು ಬಿಟ್ಟು, ನನಗೆ ತುಂಬ ಆಪ್ತರ ಕಡೆಯವರೊಬ್ಬರಿಗೆ ಕಾಲೇಜಿನಲ್ಲಿ ಸೀಟ್ ಬೇಕಾಗಿತ್ತು ಎಂದಾಗ, ಹೇಗೋ ಧರ್ಮರಾಜ್ ನಿಂಗೆ ಗೊತ್ತು ಎಂದಾಗ, ಏನೊಂದು ಪ್ರಶ್ನೆ ಕೇಳದೆ ಒಂದೆರಡು ನಿಮಿಷ ಫೋನ್ನಲ್ಲಿ ಮಾತನಾಡಿದವನು ನಾಳೆ ಹೋಗಿ ನೋಡಲು ಹೇಳಿ ಎಂದಿದ್ದ. ರಾಜು ಅವರಿಗೆ ವಿಷಯ ತಿಳಿಯುತ್ತಿದ್ದಂತೆ ಕೃಷ್ಣ ಅವರಿಗೆ ಫೋನ್ ಮಾಡಿ ಆದಷ್ಟು ವಿಷಯ ಗುಟ್ಟಾಗಿರಲಿ, ಅಲ್ಲಿಯ ಕಾಲೇಜಿನಿಂದ ಟಿ.ಸಿ ತೆಗೆದುಕೊಂಡು ಚಂದನಳ ಜೊತೆ ನಾಳೆ ಬನ್ನಿ ಎಂದಿದ್ದರು. ಎಲ್ಲರೂ ಭಾರವಾದ ಮನಸ್ಸಿನಿಂದ ಚಂದನಳನ್ನು ಬೀಳ್ಕೊಟ್ಟಿದ್ದರು. ಚಂದನ ತನ್ನ ದೊಡ್ಡಮ್ಮನ ಮನೆಗೆ ಬಂದು 3 ದಿನಗಳಾಗಿತ್ತು. ಕೃಷ್ಣ ಅವರು ಎಲ್ಲವನ್ನು ವ್ಯವಸ್ಥೆ ಮಾಡಿ ಅವಳನ್ನು ಕಾಲೇಜ್ಗೆ ಸೇರಿಸಿ ಊರಿಗೆ ಹೊರಟಿದ್ದರು. ಅವರ ಮನೆಯಿಂದ ಸ್ವಲ್ಪ ಮುಂದಿನ ತಿರುವಿನವರೆಗೂ ನಡೆದು ಸಾಗಿದರೆ ಅಲ್ಲಿ ಬಸ್ ಸ್ಟಾಪ್. ಕಾಲೇಜ್ಗೆ ಬಸ್ನಲ್ಲಿ ಹೋಗಿ ಬರುವುದು ಕಷ್ಟವೆನಿಸ್ತಿರಲಿಲ್ಲ. ಒಂದೇ ಬಸ್ ಹತ್ತಿ ಇಳಿಯಬೇಕಾಗಿದ್ದರಿಂದ ಅಂದು ಸಂಜೆ ರಾಜು ಅವರು ಅವಳನ್ನು ಕಾಲೇಜ್ನ ಬಗ್ಗೆ ವಿಚಾರಿಸಿಕೊಂಡು, ಹಾಗೆ ನಿಂಗೆ ಅಲ್ಲಿ ಸೀಟು ಸಿಗಲು ಮಹೇಂದ್ರ ಅವರು ಹಾಗೂ ಗೌತಮ್ ವರ್ಮನೇ ಕಾರಣ ಎಂದಾಗ ಚಂದನಳಿಗೆ ದೀಪಾಂಜಲಿಗೆ ಹೋಗುವ ಮನಸ್ಸಾಗಿತ್ತು. ಇಲ್ಲಿಗೆ ಬಂದಾಗಿನಿಂದ ಆಗಾಗ ಮನದಲ್ಲಿ ಅಲ್ಲಿಗೆ ಹೋಗಿ ಬರುವ ಭಾವನೆ ಬಂದು ಹೋಗುತ್ತಿತ್ತು. ಆದರೆ ಜಾನಿಯ ಭಯ, ಹಾಗೆ ಅಂದು ಫೋನ್ನಲ್ಲಿ ಗೌತಮ್ ಬೈದಿದ್ದು ನೆನಪಾಗುತ್ತಲೇ ಅಲ್ಲಿಗೆ ಹೋಗುವ ಆಲೋಚನೆಯನ್ನು ಬಿಟ್ಟು ಬಿಡುತ್ತಿದ್ದಳು. ಅಂದು 4ರ ಸಮಯ ಬಸ್ ಇಳಿದವಳು ಮನೆಯತ್ತ ಹೆಜ್ಜೆ ಹಾಕಿದಳು. ಚಂದನ ಎಂದು ಕರೆಗೆ ತಿರುಗಿ ನೋಡಿದಳು. ಮಹೇಂದ್ರ ಅವರನ್ನು ನೋಡುತ್ತಲೇ ಅವಳ ಮುಖ ಅರಳಿತು. ಅವಳ ನಗೆಗೆ ಪ್ರತಿಯಾಗಿ ನಕ್ಕವರು ನಡೆದು ಬಂದು ಅವಳ ಜೊತೆ ಸೇರಿದರು. ಮುಗೀತಾ ಕಾಲೇಜ್? ಎಲ್ಲ ಅಡ್ಜಸ್ಟ್ ಆಯ್ತಾ? ಆಯಿತು ಅಂಕಲ್, ಎಲ್ಲ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಹಾಂ, ಹೀಗೆ ಇದ್ದೀನಿ. ಬಂದು 4 ದಿನವಾಯಿತು. ಏನಾದರೂ ನನ್ನನ್ನು ನೋಡಲು ಬಂದೆಯಾ? ಅದು ನಾಯಿ. ಅಷ್ಟಕ್ಕೆ ಮಾತು ನಿಲ್ಲಿಸಿದಳು. ನೆನಪಿಸಿಕೊಂಡು ನಕ್ಕವರು, ಅದಾ, ನಿನ್ನ ಹೆದರಿಕೆಗೆ ಮತ್ತು ಜಾನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಬಿಟ್ಟಿದ್ದೇವೆ ಎನ್ನುವ ವೇಳೆಗೆ ಮನೆಯ ಬಳಿ ಬಂದಿದ್ದರು. ಬಾ ಮನೆಗೆ, ಅಂದು ನೀನು ನೆಟ್ಟ ಜಾಜಿ ಮಲ್ಲಿಗೆ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಗೊತ್ತಾ ಎಂದಾಗ ಗಿಡವನ್ನು ನೋಡುವ ಆಸೆಗೆ ಅವರ ಜೊತೆ ನಡೆದಿದ್ದಳು. ತಕ್ಷಣವೇ ಹೆಜ್ಜೆ ತಡವರಿಸಿ ನಿಂತವಳ ನೋಡಿ ಅರ್ಥ ಮಾಡಿಕೊಂಡವರು, ಗೌತಮ್ ಸಂಜೆ 6 ಗಂಟೆಯ ಮೇಲೆ ಬರುವುದು, ಬಾ ಒಳಗೆ ಎಂದಿದ್ದರು. ಅವಳಿಗೂ ಇಷ್ಟವೇ. ಬಂದ ದಿನದಿಂದ ಕಾಯುತ್ತಿದ್ದವಳಂತೆ ಒಳಗೆ ಬಂದವಳು ತೋಟದೊಳಗೆ ಒಂದು ಸುತ್ತು ಓಡಾಡಿದಳು. ಎಲ್ಲ ಗಿಡಗಳು ಮೊದಲಿಗಿಂತ ಚೆನ್ನಾಗಿ ಬೆಳೆದಿದೆ. ಇನ್ನು ಸ್ವಲ್ಪ ದಿನಕ್ಕೆಲ್ಲ ಜಾಜಿ ಮಲ್ಲಿಗೆ ಗಿಡದಲ್ಲಿ ಹೂವು ಬಿಡುತ್ತದೆ ಎಂದಾಗ ಅವಳ ಸಂಭ್ರಮ ನೋಡಿ ಖುಷಿ ಪಡುತ್ತಿದ್ದವರು, ಹೌದು, ಮೊದಲ ಹೂವು ನಿನಗೆ, ಬಾ ಕಾಫಿ ಕೊಡ್ತೀನಿ ಎಂದಾಗ ಒಳಗೆ ಬರುತ್ತಲೇ ಡೈನಿಂಗ್ ಟೇಬಲ್ ಮುಂದಿದ್ದ ಚೇರನ್ನು ಎಳೆದವಳು, ನೀವು ಕುಳಿತುಕೊಳ್ಳಿ, ಕಾಫಿ ನಾನೇ ಮಾಡ್ತೇನೆ ಎಂದವಳು ಅಡುಗೆ ಮನೆಯತ್ತ ನಡೆದಿದ್ದಳು. ಸ್ಟವ್ ಹಚ್ಚುತ್ತಾ, ಅಂಕಲ್ ಯಾವಾಗಿನಿಂದ ಮಂಡಿ ನೋವು ಅಂದಿದ್ದಳು. ಮೊದಲಿನಿಂದ ಇತ್ತು, ಇತ್ತೀಚೆಗೆ ಹೆಚ್ಚಾದಂತೆನಿಸಿತು. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. 3 ತಿಂಗಳು ಬರಲು ಹೇಳಿದ್ದಾರೆ. ಸಮಯ 1:30ರಿಂದ 3:30ರವರೆಗೆ. ಏನೇನೋ ಹಾಕಿ ಮಸಾಜ್ ಮಾಡ್ತಾರೆ. ಈಗ ಪರವಾಗಿಲ್ಲ ಎಂದವರು, ಕಾಫಿ ಮಾಡ್ತಾ ಇರು, 1 ನಿಮಿಷ ಬಂದೆ ಎನ್ನುತ್ತಾ ವಾಶ್ರೂಮ್ ಹತ್ತ ನಡೆದಿದ್ದರು. ಗೌತಮ್ ಇಂದು ಕೂಡ ನೋಡಲು ಆಗಲಿಲ್ಲ. ಪೂಜೆ ಮಾಡಿದವರು ಯಾರು? ಹುಡುಗಿ ಪೂಜೆ ಮಾಡಿದ ರೀತಿಯೇ ಇದೆ. ಗಿಡದ ಸುತ್ತ ಅದೇ ರೀತಿಯ ರೇಖೆಗಳು. ಯಾರಾದರೂ ಆಗಿರಲಿ, ನನಗೇನು. ಬೆಳಗಿನಿಂದ ಕೆಲಸಗಳ ಒತ್ತಡದ ನಡುವೆಯೂ ಕಾಡುತ್ತಾಳೆ. ಈ ಬಾರಿ ಮನೆಗೆ ಬರಬೇಕು ಅವಳು, ಇದೇ ಅವಳಿಗೆ ಗ್ರಾಚಾರ ಎಂದುಕೊಂಡೇ ಒಳಗೆ ಬಂದಿದ್ದ. 2 ದಿನದಿಂದ ತುಳಸಿ ಗಿಡಕ್ಕೆ
ಪೂಜೆಯಾಗಿ ಇರುವುದನ್ನು ಗಮನಿಸಿದ್ದ. ಆದರೆ ಇವನು ಬರುವ ವೇಳೆಗೆ ಅಲ್ಲಿ ಯಾರೂ ಕಾಣ್ತಿರ್ಲಿಲ್ಲ. ಆ ಹುಡುಗಿಯೇ ಇರ್ಬೋದು ಎನ್ನುವ ಅನುಮಾನ. ಇಂದು ಬೇಗ ಎದ್ದಿದ್ದರೂ ಕೂಡ ನೋಡಲಾಗಿರಲಿಲ್ಲ. ಆದರೆ ಕೋಪ ಅವಳೆಡೆಗೆ. ಚಂದನ ಕಾಲೇಜ್ಗೆ ಹೋಗಬೇಕಾಗಿದ್ದರಿಂದ ಹೊತ್ತು ಹುಟ್ಟುವ ಸಮಯಕ್ಕೆ ಪೂಜೆ ಮುಗಿಸಿ ಬಿಟ್ಟಿರುತ್ತಿದ್ದಳು. ಹಾಗಾಗಿ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ. ಒಳಗೆ ಬರುತ್ತಲೇ ಹಿತವಾದ ಕಾಫಿಯ ಪರಿಮಳ ಸ್ವಾಗತಿಸಿತು. ಅಡುಗೆ ಮನೆಯಲ್ಲಿನ ಸದ್ದು ಕೇಳಿ ಅತ್ತ ನಡೆದಿದ್ದ. ಅಡುಗೆ ಮನೆಯ ಬಾಗಿಲಿನವರೆಗೂ ಬಂದವನು ತಾತ ಎಂದು ಕೂಗಬೇಕೆನ್ನುವಷ್ಟರಲ್ಲಿ ಅತ್ತ ತಿರುಗಿ ನಿಂತಿದ್ದ ಹುಡುಗಿಯನ್ನು ನೋಡಿ ಹಾಗೇ ನಿಂತ. ಮನಕ್ಕೆ ಪರಿಚಯ ತಿಳಿಯಿತೇನೋ, ಆದರೂ ಕಣ್ಣಿನಲ್ಲಿ ಗೊಂದಲ, ಕೋಪಕ್ಕೇನು ಕಡಿಮೆ ಇಲ್ಲವೇನೋ ಎನ್ನುವಂತಿತ್ತು. ಲೋಟ ಕೈಯಲ್ಲಿಡಿದು ಅಂಕಲ್ ಎನ್ನುತ್ತಾ ಇತ್ತ ತಿರುಗಿದಳು. ಎದುರಿಗೆ ಹುರಿಗಣ್ಣಿನಿಂದ ನೋಡ್ತಾ ನಿಂತಿದ್ದ ಗೌತಮ್. ನನ್ನ ನೋಡುತ್ತಲೇ ಅವಳ ಬಾಯಿ ಒಣಗಿತು. ಫೋನಿನಲ್ಲಿ ಬೈದಿದ್ದು ನೆನಪಾಗುತ್ತಲೇ ಈಗ ಹೊರಗೆ ಸಿಡಿಯಲು ಕಾಯುತ್ತಿದ್ದ ಕಿಡಿಗೆ ಹೆದರುತ್ತಿದ್ದಳು. ಅವನ ಕಣ್ಣಿನ ನೋಟಕ್ಕೆ ಲೋಟ ನೆಲ ಸೇರಿತ್ತು. ನೆಲದ ಕಡೆ ಒಮ್ಮೆ, ಅವಳ ಮುಖದ ಕಡೆ ಒಮ್ಮೆ ನೋಡಿದವನು, ನಾಲಾಯಕ್ ಹುಡುಗಿ, ಯಾರು ನಿಂಗೆ ಅಡುಗೆ ಮನೆಗೆ ಬರಲು ಪರ್ಮಿಷನ್ ಕೊಟ್ಟಿದ್ದು? ಬೇರೆ ಏನು ಕೆಲಸ ಇಲ್ವಾ? ಹೀಗೆ ಕಾಡ್ತಾನೇ ಇರ್ತೀಯ? ಇನ್ನೊಂದು ಸಲ ನನ್ನ ಕಣ್ಣಿಗೆ ಬಿದ್ದರೆ ನಿನ್ನ ಕರ್ಕೊಂಡೋಗಿ ಜಾನಿ ಮುಂದೆ ನಿಲ್ಲಿಸ್ತೀನಿ. ಗೆಟ್ ಔಟ್. ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಬಾರ್ದು ಎನ್ನುತ್ತಲೇ ನೋಡಿದ್ದ. ಹೆದರಿದ ಕಣ್ಣಿನಿಂದ ಜಾರಿದ ಹನಿಗಳನ್ನು ನೋಡುತ್ತಲೇ ಒಳಗಿನಿಂದ ಇದ್ದ ಅಸಮಾಧಾನದೊಳಗೆ ತೃಪ್ತಿ ಅನಿಸುವುದರ ಜೊತೆಗೆ ಒಂದಿಷ್ಟು ಕಸಿವಿಸಿ ಮೂಡಿತು. ಮುಂಗೈನಿಂದ ಕಣ್ಣೀರು ಒರೆಸಿ ಕೊಂಡವಳು ತನ್ನ ಬ್ಯಾಗನ್ನು ಮರೆತು ಅವನ ಮುಂದೆಯೇ ಮೆಲ್ಲನೆ ನಡೆದು ಸಾಗಿದಳು. ಬಿರು ಬೇಸಿಗೆಯಲ್ಲಿ ತಂಗಾಳಿಯೊಂದು ಸೋಕಿ ಹೋದಂತೆ ಅನಿಸಿತು. ನೋಟ ಅಲ್ಲೇ ಬಿಟ್ಟು ಹೋಗಿದ್ದ ಅವಳ ಬ್ಯಾಗ್ ಕಡೆಗೆ ಇತ್ತು. ಬುದ್ಧಿ ಇಲ್ಲದ ಹುಡುಗಿ ಅನಿಸುತ್ತಲೇ ತುಂಬಿದ ಕಣ್ಣುಗಳ ನೆನಪಾಗಿತ್ತು. ಟವೆಲಿನಿಂದ ಮುಖ ಹೊತ್ತುತ್ತಾ ಚಂದನ ಎನ್ನುತ್ತಾ ಬಂದ ಮಹೇಂದ್ರ ಅವರು ಅಲ್ಲಿ ನಿಂತಿದ್ದ ಮೊಮ್ಮಗನ ನೋಡುತ್ತಲೇ, ಇವನು ಯಾಕೆ ಇಷ್ಟು ಬೇಗ ಬಂದ? ಆ ಹುಡುಗಿಗೇನಾದರೂ ಈಗ ಅನ್ನುತ್ತಾನೇನೋ ಎಂದುಕೊಂಡೇ ಬಂದವರು ಅಡುಗೆ ಮನೆಯತ್ತ ನೋಡಿದ್ದರು. ಚಂದನ ಇರಲಿಲ್ಲ. ಚೆಲ್ಲಿದ ಕಾಫಿ ನೋಡಿದವರಿಗೆ ಅಲ್ಪ ಸ್ವಲ್ಪ ಅರಿವಾಗಿತ್ತು. ಕೋಪದಿಂದಲೇ ನೋಡಿದವರು ಎಲ್ಲೋ ಆ ಹುಡುಗಿ ಎಂದಿದ್ದರು. ಯಾಕೆ ಬೇಕು? ಅವಳ್ಯಾರು ಈ ಮನೆಗೆ ಬರಲು? ನಿಮಗೆ ಗೊತ್ತು ತಾನೆ ಎಂದಾಗ, ಅದೆಲ್ಲ ಬೇಡ, ಆ ಮಗು ಅವಳಾಗಿ ಬರಲಿಲ್ಲ, ನಾನೇ ಬಲವಂತವಾಗಿ ಕರೆದುಕೊಂಡು ಬಂದದ್ದು. ಅವಳಿಗೆ ಏನಾದರೂ ಹೇಳಿದೆಯಾ? ನಾನು ಅಂದೇ ಹೇಳಿದೆ ನನಗಾಗಿ ಅವಳು ಈ ಮನೆಗೆ ಬರ್ತಾಳೆ ಎಂದು. ಪಾಪ, ನಿನ್ನ ಹೆದರಿಕೆಯಿಂದ ಬರದೆ ಹಾಗೆಯೇ ನಿಂತಿದ್ದಳು. ನಾನೇ ಇಷ್ಟು ಬೇಗ ನೀನು ಬರುವುದಿಲ್ಲ ಎಂದು ಹೇಳಿ ಕರೆದುಕೊಂಡು ಬಂದೆ. ಎಂಥ ಕೆಲಸ ಮಾಡಿದ್ಯಾ? ಮಗು ಎಷ್ಟು ಬೇಜಾರು ಮಾಡಿಕೊಂಡಳು ಎನ್ನುತ್ತಲೇ ತುಂಬಿದ ಇನ್ನೊಂದು ಲೋಟವನ್ನು ಅವನ ಕೈಗೆ ತಂದು ಕೊಟ್ಟರು. ಮೊದಲು ಕೋಪ ಕಡಿಮೆ ಮಾಡಿಕೊ. ಇನ್ನೊಮ್ಮೆ ಇದು ಪುನರಾವರ್ತನೆ ಆಗಬಾರ್ದು. ನನ್ನನ್ನು ವಿಚಾರಿಸಲು ಮಾತನಾಡಿಸಲು ಆ ಹುಡುಗಿ ಈ ಮನೆಗೆ ಬಂದೇ ಬರ್ತಾಳೆ ಎಂದು ಹೇಳಿ ಚೆಲ್ಲಿದ ಕಾಫಿ ಕ್ಲೀನ್ ಮಾಡಲು ನಡೆದಿದ್ದರು. ಕುಳಿತವನು ಕಾಫಿ ಸಿಪ್ ಮಾಡಿದ. ಹಿತವೆನಿಸಿತು. ಅವಳೇ ಮಾಡಿದ್ದೆ ಎಂದು ನೆನಪಾಗುತ್ತಲೇ ಮುಖದಲ್ಲಿ ಕಹಿಯ ಭಾವನೆ ಮೂಡಿಸಿದ್ದ. ವೆಂಕಟಾದ್ರಿಗೆ ಬಂದವಳಿಗೆ ಮನೆಯ ನಿಶಬ್ದ ಸ್ವಾಗತಿಸಿತು. ಕೆಲಸದ ಮುತ್ತಮ್ಮ ಎದುರಾದವರು ತಿಂಡಿಗೆ ಕರೆದಾಗ ಹಸಿವಿಲ್ಲ ಎಂದವಳು ತನ್ನ ರೂಮಿನತ್ತ ನಡೆದಿದ್ದಳು. ಒಂದು ಕುಳಿತವಳ ಮನ ಗೌತಮ್ನನ್ನು ನೆನೆಯಿತು. ನನ್ನದೇನು ತಪ್ಪಿದೆ ಎಂದು ಯೋಚಿಸಿದವಳು ಏನೊಂದು ನೆನಪಾಗಲಿಲ್ಲ. ಕೊನೆಗೆ ಯಾಕೆ ಅವರು ನನ್ನನ್ನು ಬೈದರು? ಅವರು ಬೈದರೂ ಕೂಡ ನನಗೆ ಕೋಪವೇ ಬರುತ್ತಿಲ್ಲ. ಯಾಕೆ? ಯೋಚಿಸುತ್ತಲೇ ಉತ್ತರ ಹುಡುಕಿಕೊಂಡಿದ್ದಳು. ಅವರು ನನಗೆ ಈ ಕಾಲೇಜಿನಲ್ಲಿ ಸೀಟು ಸಿಗಲು ಕಾರಣ, ಹಾಗಾಗಿ ಇರಬೇಕು. ಕಾಲೇಜ್ ಬ್ಯಾಗ್ನ ನೆನಪಾಗುತ್ತಲೇ ಈಗ ಏನು ಮಾಡೋದು? ಕಾಲೇಜ್ ಬ್ಯಾಗ್ ಅವರ ಮನೆಯಲ್ಲಿಯೇ ಉಳಿದು ಬಿಟ್ಟಿದೆ. ಹೇಗೆ ತಿರುಗಿ ಪಡೆಯುವುದು? ಅವರ ಮನೆಯ ಫೋನ್ ನಂಬರ್ ಕೂಡ ಮಿಸ್ ಆಗಿದೆ. ಯೋಚಿಸ್ತಾ ಕುಳಿತಳು. ಅಂದು ಎಂದಿಗಿಂತ ಬೇಗನೆ ಎದ್ದಿದ್ದ ಗೌತಮ್ ಕಣ್ಣಿಗೆ ಪೂಜೆ ಮಾಡುತ್ತಿದ್ದ ಚಂದನ ಕಣ್ಣಿಗೆ ಬಿದ್ದಿದ್ದಳು. ಒಂದೆರಡು ಕ್ಷಣ ನೋಡದವನಂತೆ ಮುಖ ಮಾಡಿ ಒಳಗೆ ನಡೆದಿದ್ದ. 8 ಗಂಟೆಗೆಲ್ಲ ರೆಡಿಯಾದವಳು ದೀಪಾಂಜಲಿ ಕಡೆ ನಡೆದಿದ್ದಳು. ಹೆದರಿಕೆಯಿಂದಲೇ ಗೇಟಿನ ಬಳಿ ನಿಂತಿದ್ದ ವಾಚ್ಮ್ಯಾನ್ ಜೊತೆ ಮಾತನಾಡಿದವಳು ತಿರುಗಿ ಬಂದಿದ್ದಳು. ಮತ್ತೆ 5 ನಿಮಿಷಕ್ಕೆ ಮತ್ತೆ ಬಂದು ವಾಚ್ಮ್ಯಾನ್ ಜೊತೆ ಮಾತಾಡಿದ್ದಳು. ಹೊರಗೆ ತೋಟದಲ್ಲಿ ಕುಳಿತು ನ್ಯೂಸ್ ಪೇಪರ್ ಓದುತ್ತಿದ್ದ ಗೌತಮ್ 2 ಬಾರಿ ಬಂದು ವಾಚ್ಮ್ಯಾನ್ ಜೊತೆ ಮಾತನಾಡಿ ಹೋದವಳ
ಗಮನಿಸಿದ್ದ. ಕಾಲೇಜ್ ಬ್ಯಾಗ್ನ ನೆನಪಾದಾಗ ಗೇಟಿನ ಒಳಗೆ ಇಣುಕಿ ನೋಡಿದ ವಾಚ್ಮ್ಯಾನ್ ತನ್ನ ಸನ್ನೆಯಿಂದ ಒಳಗೆ ಬರುವಂತೆ ಕರೆದಿದ್ದ. ಗೇಟಿನತ್ತ ಕಣ್ಣಿನಲ್ಲೇ ತೋರಿಸಿದವನು ಏನು ಎನ್ನುವಂತೆ ಕೇಳಿದ್ದ. ವಾಚ್ಮ್ಯಾನ್, ಸರ್, ಅವರ ಕಾಲೇಜ್ ಬ್ಯಾಗ್ ಇಲ್ಲೇ ಉಳಿದಿದೆ ಅಂತೆ, ತೆಗೆದುಕೊಡುವಂತೆ ಹೇಳುತ್ತಿದ್ದಾರೆ ಸರ್. ತೆಗೆದುಕೊಂಡು ಹೋಗಿ ಕೊಡ್ಲಾ ಎನ್ನುತ್ತಾ ಮನೆಯತ್ತ ಒಂದು ಹೆಜ್ಜೆ ಇಟ್ಟವನಿಗೆ, ನೀನು ಹೋಗಿ ನಿನ್ನ ಕೆಲಸ ಏನು ನೋಡಿಕೊ, ಆ ಹುಡುಗಿಯನ್ನು ಒಳಗೆ ಕಳಿಸು ಎಂದಿದ್ದ. ಕತೆ ಮುಂದುವರಿಯುತ್ತದೆ.